ಈಗ ದಾರಿಗೆ ಅಡ್ಡ ಹಾಕೊಂಡ್ರೆ ನಾವ್ ಎಲ್ಲಿ ಓಡಾಡೋದು ನಮ್ಗೊಂದು ದಾರಿ ಮಗ ಮಾತಾಡ್ತಂಬಿಡು. ನೀವ್ ಯಾಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಿದ್ದಪ್ಪಂಗುಡಿ ಇದು ಯಡೂರು. ನಾವು ಸಣ್ಣ ಹುಡುಗರಿಂದನೂ ನೋಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ವರ್ಷರಿ ಅಲ್ಲೇ ಪೂಜೆ ಮಾಡ್ಕೊಂಡು ಕಳಸ ತಗೊಂಡು ಇಲ್ಲೇ ಬರ್ತಾರೆ, ಇಲ್ಲೇ ಹೋಗ್ತಾರೆ. ನಾವು ಜಮೀನ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ಬೇಕು, ಇಲ್ಲೇ ಬರ್ಬೇಕು. ಇದು ಬಿಟ್ರೆ ಬೇರೆ ದಾರಿ ಎಲ್ಲೂ ಇಲ್ಲ. ಅದಕ್ಕೇನು ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳು ಅದೇನು ಹೇಳಿಕೆ ಕೊಡ್ತಾರ ಕೊಡ್ಲಿ ಅಲ್ವಾ. ನೀವು ತಹಸೀಲ್ದಾರ್ ಏನ್ ವರದಿ ಕೊಡ್ತೀರೋ ಒಬ್ರು ಓಡಾಡಲ್ಲ, ಎಲ್ಲಾರು ಓಡಾಡಲ್ಲ. ನೀವುಗಳು ಅನುಸರಿಸ್ಕೊಂಡು ಅವ್ರು ಹೆಂಗ್ ಹೇಳ್ತಿದ್ದಾರೆ, ಇವ್ರ ಜಮೀನವ್ರು ಏನ್ ಬಿಡ್ತಿರೋ, ಇವ್ರ ಏನ್ ಬಿಡ್ಕೊಡ್ತಾರೋ ಆ ವ್ಯವಸ್ಥೆಯಲ್ಲಿ ಮಾತಾಡ್ಕೊಂಡು ನೀವು ಗಲಾಟೆ ಮಾಡಿದ್ರೆ ಬಗೆಹರಿಯಲ್ಲ ಇದು. ನಮ್ಮ ತಾತ ಮುತ್ತಾದನ್ ಕಾಲದಿಂದ ಸುಮಾರು 500 ವರ್ಷದಿಂದ ಇದು ದೇವಸ್ಥಾನ ನಮ್ದು, ನಮ್ಮ ಕುಲಸ್ಥರು ದೇವಸ್ಥಾನ ಇದು ಇಲ್ಲಿಗೆ ಹೆಸರಿಟ್ಟು ನಮ್ಮ ತಾತ ನಾನು ಕಂಡಂಗೆ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡ್ಕೊಂಡ್ರೆ. ವರ್ಷಕ್ಕೆ ಶಿವರಾತ್ರಿ ಹಬ್ಬದ ದಿವಸ ಹಿಂದೆ ಬಂದು ಜಾಗರಣೆ ಮಾಡಿ ಇಲ್ಲಿ ಎಲ್ಲ ನಾವೇ ಪ್ರಸಾದ ಮಾಡ್ಕೊಂಡು ಊಟ ಮಾಡಿ ನಾವು ಇದೇ ಬ್ಯಾಲ್ಕೆರೆ ಮುಖಾಂತರನೇ ಇಲ್ಲಿ ದಾರಿ ಇತ್ತು. ನಮಗೆ ರೋಡು ನಕಾಶಿ ರೋಡ್ ಥರ ದಾರಿನೇ ಇತ್ತು. ಆ ದಾರಿ ಮುಖಾಂತರ ಎಲ್ಲರೂ ಬಂದು ನಮ್ಮ ಜನಾಂಗ 2,500 3,000 ಜನಾಂಗ ಸೇರಿ ನಾವು ಎಲ್ಲರೂ ವರಿವಟ ಕಲೆಕ್ಷನ್ ಮಾಡಿಕೊಂಡು ಅದ್ದೂರಿಂದ ಶಿವರಾತ್ರಿ ಹಬ್ಬದ ದಿವಸ ನಾವು ಇಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ದಿವಸ ನೋಡಿದ್ರೆ ಈ ವೆಂಕಟೇಶು ಅಂತ ಈ ಬ್ಯಾಲ್ಕೆರೆ ವೆಂಕಟೇಶು ಅಂದ್ಬಿಟ್ಟು ಇದು ರೋಡ್ನ ಮುಚ್ಚಿಬಿಟ್ಟು ನಮಗೆ ತೊಂದರೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ 500 ಬಂದು ವಾರಕ್ಕೆ 2 ಸಾರಿ ಬಂದು ಇಲ್ಲಿ ಪೂಜೆ ಮಾಡಬೇಕು. ನಮ್ಮ 500ಗೆ ತುಂಬ ವಯಸ್ಸಾಗಿದೆ. ಅವರು ಪಾಪ ಅಲ್ಲಿ ಬರಬೇಕು ಅಂದರೆ ಮುಳ್ಳು ಕಲ್ಲು ತುಂಬ್ಕೊಂಡು ಬರ್ತಾರೆ. ಆ ಮುಳ್ಳು ಕಲ್ಲು ತುಂಬ್ಕೊಂಬಂದ್ರು ಸುತ್ತ ಅಲ್ಲಿ ಅಡ್ಡ ಬೆಲಿ ಇದು ಜಾಲಿ ಮುಳ್ಳು ಹೇಳ್ಬಿಟ್ಟು ಅವ್ರನ್ನ ಬರ್ದಂಗೆ ಪೂಜೆಗೆ ಬರ್ದಂಗೆ ತೊಂದರೆ ಕೊಟ್ಟಿದ್ದಾರೆ. ನಮ್ಮ ವಸಂತವಾಣಿಯರು ಮತ್ತು ನಮ್ಮ ಸರ್ಕಾರದಿಂದ ಇದು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗ್ದು ಬೇಡ್ಕೊತೀನಿ ಸ್ವಾಮಿ. ನನಗೆ ತಿಳಿದ ಮಟ್ಟಿಗೆ ಅದು ನಮ್ಗೆ ಗೊತ್ತಿದೆ. ಆದರೆ ಈ ದೇವಸ್ಥಾನಕ್ಕೆ ಒಂದು ಸಂಪರ್ಕ ಬ್ಯಾಲನ್ಕೆರೆಯಿಂದ ಇಲ್ಲಿ ಒಂದು ರೂಢಿ ರಸ್ತೆಯಿಂದ ನಾನು ಹುಟ್ಟಿದಾಗಿಂದ ನನ್ನ ನೆನಪು ಇವತ್ತು ನನಗಿದೆ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಈ ರಸ್ತೆ ಸಂಪರ್ಕ ಮೂಲಕನೇ ಇದಕ್ಕೆ ಬಂದು ಹಬ್ಬಗಳ ಮಾಡಿಕೊಂಡು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ದೇವಸ್ಥಾನಕ್ಕೆ ಸುಮಾರು 27 ಗ್ರಾಮಗಳು ಸೇರ್ಕೊಳ್ಳುತ್ತೆ. ಅಂದರೆ ಕುಣಗಲ್ಲ ಸುತ್ತಮುತ್ತ ಗ್ರಾಮಗಳು ಸೇರ್ಕೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಈಗೇನಾಗಿದೆ ಅಂದರೆ ಇಲ್ಲಿ ಒಬ್ಬ ಬ್ಯಾಲನ್ಕೆರೆ ಗ್ರಾಮಸ್ಥದ ವೆಂಕಟಾಚಲಯ್ಯ ಅನ್ನೋರು ಪ್ರಾರಂಭದಲ್ಲಿ ಅಲ್ಲಿ ಎಂಟ್ರಿ ಆಗುವಂಥ ಜಾಗನ ಮುಚ್ಚಿಬಿಟ್ಟಿದ್ದಾರೆ. ನನ್ನ ಆಸ್ತಿ ಇದು, ನಾನು ಯಾರಿಗೂ ನಾನು ರಸ್ತೆ ಕೊಡಲ್ಲ ಅಂತೇಳಿ ಇದು ಮಾಡಿದ್ದಾರೆ. ನಾನು ಅವ್ರನ್ನ ಫೋನ್ ಮುಖಾಂತರ
ಮತ್ತೆ ಸಭೆಗೂ ನಾವು ಕರೆದ್ವಿ, ಅವರು ಯಾವುದಕ್ಕೂ ಸ್ಪಂದಿಸಲಿಲ್ಲ. ಕೊನೆಗೆ ನಾವು ದಾರಿ ಕಾಣದೆ ತಹಶೀಲ್ದಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ಬಂದು ನಾವು ವೆರಿಫೈ ಮಾಡ್ತಾರೆ, ಪರಿಶೀಲನೆ ಮಾಡಿ ಇದರ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ರು. ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಾವು ಅಷ್ಟೇ ಮಾಧ್ಯಮದರು, ವಿದ್ಯಾವಾಣಿ, ವಸಂತವಾಣಿ ಮಾಧ್ಯಮದರು ಈ ಮೂಲಕ ಇಲ್ಲಿ ಏನು ಸತ್ಯಾಸತ್ಯತೆ ಇದೆ ತಾವು ಪರಿಶೀಲನೆ ಮಾಡಿ ನಮ್ಮ ದೇವಸ್ಥಾನಕ್ಕೆ ರಸ್ತೆ ಸಂಪರ್ಕನ ಆದಷ್ಟು ಬೇಗ ಮಾಡ್ತೀವಿ. ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಪ್ರತಿದಿನ ಪ್ರತಿ ವಾರ ಇಲ್ಲಿ ಭಕ್ತಾದಿಗಳು ನಡ್ಕೊಂಬರಕ್ಕಾಗ್ತಾ ಇಲ್ಲ, ವೆಹಿಕಲ್ ಬರ್ತಾ ಇಲ್ಲ. ವಾರಕ್ಕೆ 2 ಸಲ ಪೂಜೆ ನಡೆಯುತ್ತೆ. ದಯವಿಟ್ಟು ನಮ್ಮ ವಸಂತವಾಣಿ ಮುಖಾಂತರ ಕೇಳ್ಕೊಳ್ಬೇಕಾದ್ರೆ ಆದಷ್ಟು ಬೇಗ ನಮ್ಮ ದೇವಸ್ಥಾನಕ್ಕೆ ಈ ರೂಢಿ ರಸ್ತೆ ಅಥವಾ ಸಂಪರ್ಕ ರಸ್ತೆ ಏನಿದೆಯೋ ಅನುವು ಮಾಡಿಕೊಡ್ಬೇಕು. ಅದೇ ಅವಾಗಿಂದಲೂ ಕೂಡ ನಮ್ಮ ಹಿಂದಿನವರು ನಡ್ಕೊಂಡು ಬಂದಿದ್ರು, ನಾವು ಕೂಡ ಬಂದಿದ್ದೀವಿ. ಈಗ ಇಲ್ಲಿ ಓಡಾಡೋದಕ್ಕೆ ದಾರಿ ಇಲ್ದಂಗೆ ಮಾಡಿ ನಮಗೆ ದೇವಸ್ಥಾನಕ್ಕೆ ಮತ್ತು ಬರತಕ್ಕಂಥ ಭಕ್ತಾದಿಗಳಿಗೆ, ಅರ್ಚಕರಿಗೆ ಎಲ್ರಿಗೂ ತೊಂದರೆ ಆಗೋ ರೀತಿಯಲ್ಲಿ ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಇದು